ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ. ಇಡೀ ಭಾರತದಲ್ಲೇ ಅತ್ಯುತ್ತಮ ಆಡಳಿತ ಕೊಟ್ಟಿರ್ತಕ್ಕಂಥ ಅತ್ಯುತ್ತಮ ಬಜೆಟ್ ಕೊಟ್ಟಿರ್ತಕ್ಕಂಥ ರಾಜ್ಯ ಯಾವುದಾದ್ರೂ ಇದ್ರೆ ಅದು ಕರ್ನಾಟಕ ರಾಜ್ಯ. ಅದಕ್ಕೆ ಪೂರಕವಾಗಿ ಸಿದ್ದರಾಮಯ್ಯವ್ರಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತಾ ಇವತ್ತು ನಾನು ನಂಬಿಕೆ ಹೇಳ್ಕೊಳ್ಳೋದಿಷ್ಟೇ. ನಾನು ಹೆಚ್ಚಿಗೆ ಮಾತಾಡೋದು ನನ್ನ ಸಮಯವನ್ನು ಕೂಡ DK ಶಿವಕುಮಾರ್ ಅವ್ರಿಗೆ ಬಿಟ್ಕೊಡ್ತೇನೆ. ಕಾರಣ ನನ್ನ ಕೆಲಸ ಆಗ್ಬೇಕು, ನನಗೆ ಮಾತಿನಿಂದ ಅಲ್ಲ. ಇವತ್ತು ನನ್ನ ಏನು 4,000 ಜನ ಇವತ್ತು ನನ್ನ ಜೊತೆಲಿದ್ದಾರೆ. ಈ ತಂಡ ಈ ಒಂದು ಏನು 31 ಜಿಲ್ಲೆಯಲ್ಲಿ ಇರ್ತಕ್ಕಂಥ ತಂಡ ನೀವೊಂದು ರೀತಿ ಸೈನಿಕ ರೀತಿಯಲ್ಲಿ ಕೆಲಸ ಮಾಡಬೇಕು, ದಂಡನಾಯಕರಾಗಿ ನೀವೆಲ್ಲ ಕೆಲಸ ಮಾಡಬೇಕು ಅನ್ನೋದೇ ನನ್ನ ಉದ್ದೇಶ. ನನಗೆ ಮೊದಲು DK ಅವರು ಹೇಳೋದು, ಬರೀ ನಮ್ಮ ಕಾರ್ಯಕರ್ತರು ಇವ್ರು ಮಾತ್ರ ಕರೆಯುತ್ತೆ, ಅದು ಸ್ವಲ್ಪ ಜನ ಇರ್ಲಿ, ಅಧಿಕಾರಿಗಳು ಇರಬೇಕು, ಜೊತೆಗೆ ಸಂಘ ಸಂಸ್ಥೆಯವರು, ನಮ್ಮ ಬ್ಯಾಂಕ್ನವರು, ಇನ್ನಿತರ ನಮ್ಮ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೂ ಕೂಡ ಗಮನ ಬರಲಿ, ಬಾಯಿಂದ ಬಾಯಿ ಹೋಗ್ಬೇಕು. ಯಾಕೆಂದ್ರೆ ಮೀಡಿಯಾ ನಮ್ಮ ಪರವಾಗಿಲ್ಲ. ಮೀಡಿಯಾದಲ್ಲಿ ಭರವಸೆ ಬಿಡುತ್ತೋ ಬೇರೆ, ಮೀಡಿಯಾನ ನಾನು ಬೇಜಾರು ಪಡ್ತಾ ಇಲ್ಲ. ಆದರೆ ನಾವು ಮಾಡೋ ಕೆಲಸ ನೇರವಾಗಿ ತಿಳಿಸುವಂತದ್ರಿಂದ ಮೌಖಿಕವಾಗಿ ಮಾತಿನಿಂದ ಮಾತಿಗೆ ಹೇಳ್ಕೊಂಡು ಹೋದ್ರೆ ಅದು ಹೆಚ್ಚು ಪ್ರಚಾರ ಆಗುತ್ತೆ ಅಂತಕ್ಕಂಥದ್ದು ನನ್ನ ವೈಯಕ್ತಿಕ ಅಭಿಪ್ರಾಯ ಅಂತಕ್ಕಂಥದ್ದನ್ನ ಹೇಳ್ತಾ, ಇವತ್ತೇನು ನೀವು ನಾವೊಂದು 4 ಟಾಸ್ಕ್ ಕೊಟ್ಟಿದ್ದೇವೆ ನಿಮಗೆ. ಬರೀ ನೀವು ನಿಮ್ಗೆ ಆಫೀಸ್ ಕೊಟ್ಟಿದ್ದೇವೆ, ನಮ್ಮ ಇದಕ್ಕೆ ಸಮಿತಿಗೆ ನಿಮಗೆ CEO ಎಕ್ಸಿಕ್ಯೂಟಿವ್ ಆಫೀಸರ್ ಜೊತೆಲಿ ಇರ್ತಾರೆ, 5 ರಿಂದ 8 ಜನ ಆಫೀಸರ್ಸ್ ಕೈ ಕೆಳಗೆ ಕೆಲಸ ಮಾಡ್ತಾರೆ. ಅವ್ರನ್ನ ಉಪಯೋಗಿಸ್ಕೊಂಡು ನೀವು ತಾಲೂಕು ಆಫೀಸಲ್ಲಿ ಆಫೀಸ್ ಕೊಟ್ಟಿದ್ರಂತೆ ಕೂತ್ಕೊಳ್ಳೋದಲ್ಲ, ಹಳ್ಳಿಗಳಿಗೆ ಹೋಗ್ಬೇಕು, ಬೂತ್ ಮಟ್ಟಕ್ಕೆ ಹೋಗ್ಬೇಕು, ಅಲ್ಲಿ ಶಿಬಿರಗಳನ್ನ ಮಾಡಬೇಕು, ಅಲ್ಲಿ ನಿಮ್ಮ ಜನರನ್ನ ಸೇರಿಸಿ ಈ ಕಾರ್ಯಕ್ರಮವನ್ನು ಅವ್ರಿಗೆ ತಲುಪುವಂತ ತಲುಪಿರೋದ್ರ ಜೊತೆಗೆ ನಮ್ಮ ಜನತೆ ಏನಪ್ಪಾ ಅಂತ ಹೇಳಿದ್ರೆ ಮರವು ಜಾಸ್ತಿ ಆಗಿದ್ದಾಗೆ ಜ್ಞಾಪಿಸ್ತಾ ಇರಬೇಕು. ಯಾಕೆಂದ್ರೆ ನಮ್ಮ ಬೇರೆ ಟೇಬಲ್ ಹೇಳ್ತೇನೆ, ನಾವು ದೇವರಾಜ ಅರಸರ ಕಾಲದಿಂದ ಇಲ್ಲಿವರೆಗೂ ಬಂದಂತ ಎಲ್ಲಾ ಮುಖ್ಯಮಂತ್ರಿಗಳು ಕೂಡ ಈ ರಾಜ್ಯಕ್ಕೆ ಕೊಡುಗೆಗಳು ಕೊಟ್ಟಿದ್ದಾರೆ. ಅವ್ರು ಹೇಳ್ತಿದ್ದಾರೆ ನಡ್ಸ್ಕೊಳ್ತಾರೆ. ನಮ್ಮ DK ಶಿವಕುಮಾರ್ ಅವರನ್ನೇ ಅವರಲ್ಲಿ ಕಳೆದ ಸಾರಿ ಪವರ್ ಮಿನಿಸ್ಟರ್ ಸಂದರ್ಭದಲ್ಲಿ ರೈತರಿಗೆ ಒಬ್ಬ ರೈತರಿಗೆ ಒಂದು ಟ್ರಾನ್ಸ್ಫರ್ ಕೊಟ್ಟಂತ ಕೀರ್ತಿ ಯಾರಾದ್ರೂ ಇದ್ರೆ ಅದು ರೈತರ ಪವರ್. ಬರುವ ರೈತರಿಗೆ ಅತ್ಯಂತ ಭೂಮಿ ಕೊಟ್ಟಿರ್ತಕ್ಕಂಥದ್ದು ಯಾರು, ಉಳುವವರಿಗೆ ಭೂಮಿ ಕೊಟ್ಟಿರ್ತಕ್ಕಂಥದ್ದು ಯಾರು, ಒಬ್ಬ ವ್ಯಕ್ತಿಗೆ ಕಾಂಗ್ರೆಸ್ ಇಂದ ಏನು ಆಗಿಲ್ಲ ಅಂತಕ್ಕಂಥವ್ರು, ಇವರು ಇನ್ಕಮ್ ಟ್ಯಾಕ್ಸ್ ಪೇಯರ್ಸ್ ಬಿಟ್ರೆ ಯಾವ ಒಂದು ಮನೆಯೂ ಇಲ್ಲ ಅಂತಕ್ಕಂಥದ್ದು ಇವತ್ತು ಇಷ್ಟಿದ್ರೂ ಕೂಡ ನಾವು ನಮ್ಮ ಕಾರ್ಯವನ್ನು ಮಾಡ್ಬೇಕಾಗಿದೆ. ಇದು ನಮಗೆ ಬೇಕಾಗಿರ್ತಕ್ಕಂಥದ್ದು. ಯಾರೇ ಮಾತಾಡೋದು ನಮ್ಗೇನಾದ್ರು ಬಂದಿದೆ ಕಾರ್ಯಕ್ರಮ ಅಂತಾರೆ, ಆದ್ರೆ ಬಾಯಿಂದ ಬಾಯಿ ಮಾತಾಡೋದು, ರಾಜಕೀಯವನ್ನು ಮಾಡೋಕ್ಕೋಸ್ಕರ ಮಾತಾಡ್ತಾರೆ. ಆ ದೃಷ್ಟಿಯಲ್ಲಿ ನಮ್ಮ ಏನು ಸದಸ್ಯರಿದ್ದೀರಿ, ತಾವು ಶಿಬಿರಗಳನ್ನ ಮಾಡಬೇಕು. ಬೆಳಗ್ಗೆ ಕೂಡ ಮಾತನಾಡಿದೆ, ನಮ್ಮ ಜಿಲ್ಲೆಯಲ್ಲಿ ಇವತ್ತು 5 ಜನ ಅಧ್ಯಕ್ಷರಿದ್ದೀರಾ, ಅದರಲ್ಲಿ ದುರದೃಷ್ಟವಶ 4 ಜನ ಸ್ವಲ್ಪ ವೀಕ್ ಆಗಿದೆ. ನಾನೇ ಅದಕ್ಕೆ ಜಾಸ್ತಿ ಚಾಲನೆ ಕೂಡ ಪ್ರಯತ್ನ ಮಾಡ್ತೇನೆ.